Subscribe to Quality Pillar channel for quality, Six Sigma and lean related videos. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. 7 ಕ್ವಾಲಿಟಿ ಟೂಲ್ಸಲ್ಲಿ ಮತ್ತೊಂದು ಕ್ವಾಲಿಟಿ ಟೂಲ್ ಆದ ಪೆರಿಟೋ ಚಾರ್ಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ಈ ವಿಡಿಯೋಸ್ನ ಫಸ್ಟ್ ನೋಡ್ತಾ ಇದ್ದೀರಲ್ಲ, ಸೊ ಪ್ರೀವಿಯಸ್ ನಾನು ಕೆಲವೊಂದು ವಿಡಿಯೋಸ್ ಮಾಡಿದ್ದೀನಿ 7 ಕ್ವಾಲಿಟಿ ಟೂಲ್ಸ್ ಮತ್ತು ಡಿಫ್ರೆಂಟ್ ಯಾವ್ಯಾವ ಬೇರೆ ಕ್ವಾಲಿಟಿ ಟೂಲ್ಸ್ ಇದಾವಲ್ಲ ಆ ವಿಡಿಯೋಸ್ಗಳನ್ನ ನೋಡಿ. ಹೋಪ್ ನಿಮ್ಗೆಲ್ಲರಿಗೂ ಅದು ಲೈಕ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಕ್ವಾಲಿಟಿ ಟೂಲ್ ಆದ ಪೆರಿಟೋ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪೆರಿಟೋ ಚಾರ್ಟ್ ಅಂದರೆ ಏನು, ಏನಿದು, ಏನಕ್ಕೆ ಯೂಸ್ ಆಗುತ್ತೆ, ಇದನ್ನೆಲ್ಲ ನಾವು ಒನ್ ಬೈ ಒನ್ ತಿಳ್ಕೊಳ್ಳೋಣ. ಆಮೇಲೆ ವಿತ್ ಒನ್ ಎಕ್ಸಾಂಪಲ್ ಯಾವ ಥರ ನಾವು ಪೆರಿಟೋ ಚಾರ್ಟ್ನ ಎಕ್ಸೆಲಲ್ಲಿ ಕ್ರಿಯೇಟ್ ಮಾಡ್ಬೋದನ್ನು ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಪೆರಿಟೋ ಚಾರ್ಟ್ ಆರ್ ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಆ್ಯಂಡ್ ಲೈನ್ ಗ್ರಾಫ್. ದಿಸ್ ಗ್ರಾಫ್ ಹೆಲ್ಪ್ ಅಸ್ ಟು ಪ್ರಯೋರಿಟೈಸ್ ದ ಮೋಸ್ಟ್ ಕಾಸಿಂಗ್ ಫ್ಯಾಕ್ಟರ್. ಸೊ ಪೆರಿಟೋ ಚಾರ್ಟ್ ಅಂದರೆ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ನನ್ನ ಸ್ಲೈಡಲ್ಲಿ, ಇದು ಒಂದು ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಮತ್ತು ಲೈನ್ ಚಾರ್ಟ್. ಇಲ್ಲಿ ನೋಡ್ಬೋದು ನೀವು ಒಂದು ಬಾರ್ ಗ್ರಾಫ್ ಇದೆ ಮತ್ತು ಒಂದು ಲೈನ್ ಗ್ರಾಫ್ ಇದೆ. ಇಟ್ಸ್ ಕಾಂಬಿನೇಷನ್ ಆಫ್ ಬಾರ್ ಗ್ರಾಫ್ ಮತ್ತು ಒಂದು ಲೈನ್ ಗ್ರಾಫ್ ಈ ಥರ ಇದೆ. ಇದನ್ನು ಪ್ರಯೋರಿಟೈಸೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರಯೋರಿಟೈಸೇಷನ್ ಅಂದರೆ ಆದ್ಯತೆ ಕೊಡೋದು ಅಂತಾರಲ್ಲ. ಸೊ ಫಸ್ಟನ್ನು ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಆಗಿ ಡಿಫೆಕ್ಟ್ ತೊಗೊಂಡಿದ್ದೀನಲ್ಲ, ಸೊ ಫಸ್ಟು ನಾವು ಡಿಫೆಕ್ಟ್ಸ್ಗಳಿಗೆ ನಾವು ಆದ್ಯತೆ ಕೊಡಬೇಕು, ಆ ಒಂದು ಪ್ರಯೋರಿಟೈಸೇಷನ್ ಮಾಡೋಕ್ಕೆ ಈ ಒಂದು ಕ್ವಾಲಿಟಿ ಟೂಲ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪೆರಿಟೋ ಚಾರ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಇಟಾಲಿಯನ್ ಎಕನಾಮಿಸ್ಟ್ ವಿಲ್ಫ್ರೆಡೋ ಪೆರಿಟೋ. ಸೊ ಇದು ಇಂಟ್ರೊಡ್ಯೂಸ್ಡ್ ಬೈ ಇಟಾಲಿಯನ್ ಎಕನಾಮಿಸ್ಟ್ ವಿಲ್ಫ್ರೆಡೋ ಪೆರಿಟೋ. ಸೊ ಇದಕ್ಕೆ ಪೆರಿಟೋ ಚಾರ್ಟ್ ಅಂತಲೇ ಒಂದು ನೇಮ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಪ್ರಿನ್ಸಿಪಲ್ ಇದೆ, ಪೆರಿಟೋ ಪ್ರಿನ್ಸಿಪಲ್ ಆರ್ 80-20 ರೂಲ್. ದ ಜನರಲ್ ಮೀನಿಂಗ್ ಆಫ್ ದಿಸ್ ಪ್ರಿನ್ಸಿಪಲ್ ಈಸ್ 80% ಆಫ್ ರಿಸಲ್ಟ್ಸ್ ಡಿಟರ್ಮೈನ್ಡ್ ಬೈ 20% ಆಫ್ ದ ಕಾಸಸ್. ಸೊ ಇದೇನಂದರೆ ಜನರಲ್ ಮೀನಿಂಗ್ 80-20 ರೂಲ್. ನೀವು ಮೋಸ್ಟ್ ಪ್ರಾಬಬಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆರ್ ಎನಿ ಇಂಡಸ್ಟ್ರೀಸಲ್ಲಿ ಈ ಒಂದು ವರ್ಡ್ ಕೇಳ್ತಾರೆ. ಏನು ಹೇಳ್ಬೋದು ಅಂದರೆ 80% ಆಫ್ ದ ಬಿಸ್ನೆಸ್ ಈಸ್ ಡ್ಯೂ ಟು 20% ಆಫ್ ದ ವರ್ಕ್. ಸೊ ಆಮೇಲೆ 80% ಆಫ್ ದ ಸೇಲ್ಸ್ ಡಿಪೆಂಡ್ಸ್ ಆನ್ ದ 20% ಆಫ್ ದ ಮಾರ್ಕೆಟಿಂಗ್. 80% ಆಫ್ ದ ಡಿಫೆಕ್ಟ್ಸ್ ಡಿಪೆಂಡ್ಸ್ ಆನ್ 20% ಆಫ್ ದ ಕಾಸಸ್. ಸೊ ಈ ಥರ ಡಿಫ್ರೆಂಟ್ ಎಕ್ಸಾಂಪಲ್ಲು ಅಥವಾ ಡಿಫ್ರೆಂಟ್ ಒಂದು ಥಿಯರಿ ಮೇಲೆ ಈ ಒಂದು 80-20 ರೂಲ್ನ ಡಿಫೈನ್ ಮಾಡಿದ್ದಾರೆ. ದಟ್ ಈಸ್ ವಿಲ್ಫ್ರೆಡೋ ಪೆರಿಟೋ. ಇವರು ಇದನ್ನು ಯಾವ ಥರ ಡಿಫೈನ್ ಮಾಡಿದ್ದಾರೆ ಅಂದರೆ ಡ್ಯೂರಿಂಗ್ 1906 ಅನ್ಸುತ್ತೆ, ಐ ಆಮ್ ನಾಟ್ ಪರ್ಫೆಕ್ಟ್ಲಿ ಶ್ಯೂರ್. ಸೊ ಆವಾಗ ಇವರೊಂದು ಎನಾಲಿಸಿಸ್ ಮಾಡ್ತಾರೆ, ಎಕನಾಮಿಕ್ಸ್ಟ್ ಇರ್ತಾರಲ್ಲ. ಸೊ ಇವರೊಂದು ಎನಾಲಿಸಿಸ್ ಮಾಡಿ 80% ಆಫ್ ದ ಇಟಲಿ ಹೋಲ್ ಒಂದು ಕಂಟ್ರಿದೇನು ವೆಲ್ತ್ ಇದೆಯಲ್ಲ, ಅದು ಓನ್ಲಿ 20% ಜನಗಳ ಹತ್ರ ಮಾತ್ರ ಇತ್ತು. ಈ ಒಂದು ಅಬ್ಸರ್ವೇಷನ್ ಆರಲ್ಸ್ ಈ ಒಂದು ಅನಾಲಿಸಿಸ್ ಮೇಲೆ ಇವರೊಂದು ಈ ಪ್ರಿನ್ಸಿಪಲ್ನ ಡಿಫೈನ್ ಮಾಡಿದರು. ಸೊ ಈ ಪ್ರಿನ್ಸಿಪಲ್ನ ಇವಾಗ ಮೋಸ್ಟ್ ಆಫ್ ದ ಕಂಪ್ನೀಸ್ಗಳು ಅದನ್ನ ತಮ್ಮ ಸೇಲ್ಸ್ಗಳಿಗೆ, ತಮ್ಮ ಡಿಫೆಕ್ಟ್ ರಿಡಕ್ಷನ್ಗೆ, ಪ್ರಯೋರಿಟೈಸೇಷನ್ ಆಫ್ ದೇರ್ ಪ್ರಾಬ್ಲಮ್ ಅಥವಾ ಅವ್ರದ್ದೊಂದು ಸೇಲ್ಸ್ನ ಪ್ರಯೋರಿಟೈಸ್ ಮಾಡೋಕ್ಕೆ, ಪ್ರಾಬ್ಲಮ್ಸ್ಗಳನ್ನ ಪ್ರಯೋರಿಟೈಸ್ ಮಾಡೋಕ್ಕೆ ಈ ಒಂದು ರೂಲ್ನ ಅಥವಾ ಈ ಒಂದು ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಸಕ್ಸಸ್ ಕಾಣ್ತಾ ಇದ್ದಾರೆ. ಸೊ ಇದನ್ನು ಹೆಂಗೆ ಮಾಡೋದು ಅಥವಾ ಯಾವ ಥರ ಇರುತ್ತೆ ಪೆರಿಟೋ ಚಾರ್ಟ್, ಇದನ್ನ ನೋಡೋಣ. ಒಂದು ಡೇಟಾ ಶೇರ್ ಮಾಡಬೇಕಂತ ಅನ್ಕೋತೀನಿ. ಸೊ ನನ್ನ ಈ ಚಾನಲಲ್ಲಿ ಮೆನಿ ವ್ಯೂಸ್ ಆಗ್ತಾ ಇದ್ದಾವೆ. ಪೀಪಲ್ ಆರ್ ವಾಚಿಂಗ್ ವಿಡಿಯೋಸ್ ಬಟ್ ದೇ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ವೀಡಿಯೋಸ್ ಮಿಸ್ ಆದ್ರೂ ನೀವು ಆಮೇಲೆ ನೋಡ್ಕೋಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನೋಡಿ ಜನಕ್ಕೆ ಶೇರ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ನನ್ನ 80% ಏನು ವ್ಯೂಸ್ ಆಗ್ತಾ ಇದ್ದಾವೆ, ಅದು ಅನ್ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗ್ತಾ ಇದೆ. ಆ್ಯಂಡ್ 20% ಏನು ವ್ಯೂಸ್ ಇದೆಯಲ್ಲ ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗ್ತಾ ಇದೆ. ಸೊ ಇದನ್ನು ನೀವು ರಿವರ್ಸ್ ಮಾಡಬೇಕು. 80% ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗಬೇಕು ಮತ್ತು 20% ಅನ್ಸಬ್ಸ್ಕ್ರೈಬ್ಡ್ ವ್ಯೂವರ್ಸಿಂದ ಆಗಬೇಕು. ಇದೊಂದು ಲೈವ್ ಎಕ್ಸಾಂಪಲ್ಲು 80-20 ಪ್ರಿನ್ಸಿಪಲ್ಗೆ. ಸೊ ಪೆರಿಟೋ ಚಾರ್ಟ್ ಇಲ್ಲಿ ನೋಡ್ಬೋದು ನೀವು, ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಂಬರ್ ಆಫ್ ಡಿಫೆಕ್ಟ್ಸ್ ಇದ್ದಾವೆ, ಡಿಫೆಕ್ಟ್ 1, ಡಿಫೆಕ್ಟ್ 2, ಸುಮ್ಮನೆ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ 10 ಡಿಫೆಕ್ಟ್ಸ್ ಇದ್ದಾವೆ. ಸೊ ಡಿಫೆಕ್ಟ್ದು ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಡಿಫೆಕ್ಟ್ಸ್ ಎಷ್ಟು ಬಂದಿದ್ದಾವೆ, ಡಿಫೆಕ್ಟ್ 1, ಡಿಫೆಕ್ಟ್ 2, ಡಿಫೆಕ್ಟ್ 3, ಈ ಥರ 10 ಡಿಫೆಕ್ಟ್ಸ್. ಸೊ ಇದರದ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಇವಾಗ ನಮ್ಮದು ಟೋಟಲ್ ಬಂದು 110 ಇದೆ. ಟೋಟಲ್ ನಂಬರ್ ಆಫ್ ಡಿಫೆಕ್ಟ್ಸ್ ಬಂದು 110 ಇದೆ. ಸೊ ದಿಸ್ ಈಸ್ ಅವರ್ 100% ಅಂದರೆ ಈಚ್ ಡಿಫೆಕ್ಟ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಡಿಫೆಕ್ಟ್ 1 ಬಂದು 47, ಇಟ್ ಈಸ್ 42% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಡಿಫೆಕ್ಟ್ ಬಂದು 30% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಒಂದು ಕಾಲಮ್ ಇದೆಲ್ಲ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಇದು ಯೂಶ್ವಲಿ ಒಂದು ಪೆರಿಟೋ ಗ್ರಾಫಲ್ಲಿ ಇದು ಇರಲ್ಲ. ನಾನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಇದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದು ಬಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ದ ಡಿಫೆಕ್ಟ್ಸ್. ಸೊ ನೆಕ್ಸ್ಟ್ ಈ ಕಾಲಮಲ್ಲಿ ನೋಡ್ಬೋದು ನೀವು
ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಎರಡು ಸೇರಿದರೆ ಎಷ್ಟಾಗುತ್ತೆ, ಮೂರು ಸೇರಿದರೆ ಎಷ್ಟಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ಎರಡು ಕಾಲಮ್ನ ಫಸ್ಟ್ನೇ ಡಿಫೆಕ್ಟ್ ಬಂದು 47 ಸೇಮ್ ಇದೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸೆಕೆಂಡ್ನೇ ಕಾಲಮಲ್ಲಿ ದಿಸ್ 47 ಪ್ಲಸ್ 34 ಇದು ಬಂದು 81. ಸೊ ಈ ಥರ ಒಂದು ದಿಸ್ ಒನ್ ಪ್ಲಸ್ ಪ್ರೀವಿಯಸ್ ಒನ್ ಈ ಥರ ಆ್ಯಡ್ ಆಗ್ತಾ ಟೋಟಲ್ ನಮ್ಮದು 110. ಟೋಟಲ್ ಕ್ಯುಮುಲೇಟಿವ್ ಬಂದು ನಮಗೆ 110 ಮತ್ತು ಟೋಟಲ್ ಡಿಫೆಕ್ಟ್ಸ್ ಬಂದು 110. ಸೊ ಇವೆರಡು ಮ್ಯಾಚ್ ಆದರೆ ನಾವು ಇಲ್ಲಿ ಕರೆಕ್ಟಾಗಿ ಕ್ಯುಮುಲೇಟಿವ್ ಎಡಿಷನ್ ಮಾಡಿದ್ವಿ ಅಂತ ಅರ್ಥ. ಸೊ ಸೇಮ್ ಇದೇ ಥರ ಕ್ಯುಮುಲೇಟಿವ್ ಪರ್ಸೆಂಟೇಜ್. ಸೊ ಓನ್ಲಿ ದಿಸ್ ಫಸ್ಟ್ ಕಾಲಮ್ ಬಂದು 42% ಇದೆ, 42.73. ದಟ್ ಈಸ್ ಇಂಡಿವಿಜುವಲ್ ದಿಸ್ ಒಂದು ಡಿಫೆಕ್ಟ್. ಈ ಡಿಫೆಕ್ಟು ಮತ್ತು ಈ ಡಿಫೆಕ್ಟ್ ಕೂಡಿದಾಗ ಎಷ್ಟು ಪರ್ಸೆಂಟೇಜ್ ಆಗುತ್ತೆ. ಸೊ ದ್ಯಾಟ್ ಈಸ್ ಎಡಿಷನ್ ಆಫ್ ದೀಸ್ ಟು ಡಿಫೆಕ್ಟ್ಸ್ ಆ್ಯಂಡ್ ದೇರ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಬಂದಿರುವಂಥ ಕ್ಯುಮುಲೇಟಿವ್ ಡಿವೈಡೆಡ್ ಬೈ ದಿಸ್ ಟೋಟಲ್ ಇಂಟು 100 ದಟ್ ಈಸ್ ಕ್ಯುಮುಲೇಟಿವ್ ಪರ್ಸೆಂಟೇಜ್. ಇಲ್ಲಿನೂ ಅದೇ ಥರ ಇಂಡಿವಿಜುವಲ್ ಪರ್ಸೆಂಟೇಜ್ 47 ಡಿವೈಡೆಡ್ ಬೈ 110 ಇಂಟು 100 ಮಾಡಿದಾಗ 42% ಬಂದಿದೆ. ಸೊ ಇದನ್ನು ಎಕ್ಸೆಲ್ ಶೀಟಲ್ಲಿ ಯಾವ ಥರ ಮಾಡೋದನ್ನು ಬನ್ನಿ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು ಅದೇ ಸೇಮ್ ಡೇಟಾನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ದೀಸ್ ಆರ್ ನಂಬರ್ ಆಫ್ ಡಿಫೆಕ್ಟ್ಸ್, 10 ಡಿಫೆಕ್ಟ್ಸ್ ಇದ್ದಾವೆ. ಸೊ ವಾಟ್ ಆರ್ ದ ಫ್ರೀಕ್ವೆನ್ಸಿ ಅಂದರೆ ಎಷ್ಟೆಷ್ಟು ಒಂದು ಡಿಫೆಕ್ಟ್ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿದೆ, ಡಿಫೆಕ್ಟ್ 1, ಡಿಫೆಕ್ಟ್ 2, ಡಿಫೆಕ್ಟ್ 3 ಈ ಥರ. ಸೊ ಇದರದ್ದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಈ ಒಂದು ಕಾಲಮ್ ಮೋಸ್ಟ್ ಪ್ರಾಬಲಿ ಯಾರು ಯೂಸ್ ಮಾಡಲ್ಲ ಪೆರೆಟೋ ಚಾರ್ಟ್ ಹಾಕುವಾಗ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ಬಟ್ ನಾನು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇನ್ನೊಂದು ಯೂಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದೇ ಹೇಳಿದ್ನಲ್ಲ. ಸೊ ದಿಸ್ ಪ್ಲಸ್ ದಿಸ್ ಡಿಫೆಕ್ಟ್ 1 ಪ್ಲಸ್ ಡಿಫೆಕ್ಟ್ 2 ಆ್ಯಂಡ್ ಡಿಫೆಕ್ಟ್ 3, ಡಿಫೆಕ್ಟ್ 1 ಪ್ಲಸ್ ಡಿಫೆಕ್ಟ್ 2 ಪ್ಲಸ್ ಡಿಫೆಕ್ಟ್ 3 ಇದು ಬಂದು ನೆಕ್ಸ್ಟ್ ಡಿಫೆಕ್ಟ್ 3ಅಲ್ಲಿ ಈ ಥರ ಕ್ಯುಮುಲೇಟಿವ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಒಂದು ಫೈನಲ್ಲಿ ನಮಗೆ ಟೋಟಲ್ ಡಿಫೆಕ್ಟ್ಸ್ ಬಂದು ಸೇಮ್ ಮ್ಯಾಚ್ ಆಗಬೇಕು ಅಂದರೆ ನಾವು ಯೂಸ್ ಮಾಡಿರುವಂಥ ಫಾರ್ಮುಲಾ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇದರದ್ದೇ ಕ್ಯುಮುಲೇಟಿವ್ ಪರ್ಸೆಂಟೇಜ್ ಇಲ್ಲಿ ನೋಡ್ಬೋದು 47 ಡಿವೈಡೆಡ್ ಬೈ 110 ಇಂಟು 100 ಮಾಡಿದರೆ ಪರ್ಸೆಂಟೇಜ್ ಸಿಗುತ್ತೆ. ಇದರದ್ದೇ ನಾವು ಇಲ್ಲಿ ಗ್ರಾಫ್ ಹಾಕಿದ್ದೀವಿ. ಇದರಲ್ಲಿ ಏನು ಗ್ರಾಫ್ ಏನು ಡಿಫೈನ್ ಮಾಡ್ತಂದರೆ ಎಕ್ಸ್ ಆಕ್ಸಿಸ್ ಬಂದು ನಂಬರ್ ಆಫ್ ಡಿಫೆಕ್ಟ್ಸ್, ಇಲ್ಲಿ 2 ವೈ ಆಕ್ಸಿಸ್ ಇರುತ್ತೆ. ಒಂದು ವೈ ಆಕ್ಸಿಸ್ ಬಂದು ಕ್ವಾಂಟಿಟಿ ಆಫ್ ದ ಡಿಫೆಕ್ಟ್ಸ್ ಆ್ಯಂಡ್ ಇನ್ನೊಂದು ಬಂದು ಕ್ಯುಮುಲೇಟಿವ್ ಪರ್ಸೆಂಟೇಜ್ ಆಫ್ ದ ಡಿಫೆಕ್ಟ್ಸ್. ಸೊ ಇಷ್ಟು ಈ ಗ್ರಾಫಲ್ಲಿ ನೀವು ನೋಡ್ಬೋದು. ಸೊ ಇದನ್ನೇ ಗ್ರಾಫ್ ನಾವು ಇನ್ನೊಂದರಲ್ಲಿ ಹಾಕೊಂಡು ನೋಡೋಣ. ಸೊ ಈ ಡೇಟಾನೇ ನಾನು ತೊಗೊಳ್ತೀನಿ, ನಂಬರ್ ಆಫ್ ಡಿಫೆಕ್ಟ್ಸ್ ಮತ್ತು ಕ್ವಾಂಟಿಟಿ ಆಫ್ ಡಿಫೆಕ್ಟ್ಸ್. ಇದನ್ನೇ ಸೇಮ್ ಇನ್ನೊಂದು ಸಲ ಡ್ರಾ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ ನಂಬರ್ ಆಫ್ ಡಿಫೆಕ್ಟ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಡೈರೆಕ್ಟ್ ಕ್ಯುಮುಲೇಟಿವ್ ಹೋಗ್ತೀನಿ. ಇದನ್ನ ನಾನು ತೊಗೊಳ್ಳಲ್ಲ, ಇಂಡಿವಿಜುವಲ್ ಪರ್ಸೆಂಟೇಜ್. So it is most commonly it is not used. So cumulative ಏನಂದರೆ ಇಲ್ಲಿ ಈಸ್ ಈಕ್ವಲ್ಸ್ ಟು ಕೊಡಿ, ಸೇಮ್ 47 ಏನದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ನೆಕ್ಸ್ಟ್ ಇಲ್ಲಿ ಈಸ್ ಈಕ್ವಲ್ಸ್ ಟು ಕೊಡಿ. ಇಲ್ಲಿ ಈಸ್ ಈಕ್ವಲ್ಸ್ ಟು ಕೊಟ್ಟಾಗ ಪ್ರೀವಿಯಸ್ ನಮ್ಮದು ವ್ಯಾಲ್ಯೂ ಪ್ಲಸ್ ಈ ವ್ಯಾಲ್ಯೂ ಎಂಟರ್. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಈಸ್ ಈಕ್ವಲ್ಸ್ ಟು ಕೊಡಿ, ಪ್ರೀವಿಯಸ್ ವ್ಯಾಲ್ಯೂ ಪ್ಲಸ್ ಈ ವ್ಯಾಲ್ಯೂ ಎಂಟರ್. ಸೊ ಇವೆರಡನ್ನು ನೀವು ಈ ಥರ ಮಾಡಿ ಸೆಲೆಕ್ಟ್ ಮಾಡಿ ಟ್ರ್ಯಾಕ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಇವಾಗ ಕ್ಯುಮುಲೇಟಿವ್ ಪರ್ಸೆಂಟೇಜ್. ಸೊ ಇಲ್ಲಿನೂ ಸೇಮ್ ಇಲ್ಲಿ ನಮ್ಮದು ಟೋಟಲ್ ಬಂದು ಟೋಟಲ್ ಬಂದು 110 ಇದೆ. ಸೊ ಇಲ್ಲಿ ಈಸ್ ಈಕ್ವಲ್ಸ್ ಟು ಕ್ಯುಮುಲೇಟಿವ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಂಟರ್ ಕೊಡಿ. ನೆಕ್ಸ್ಟು ಇವಿಷ್ಟು ಕಾಲಮ್ಸ್ಗಳನ್ನ ನೀವು ನಂಬರ್ಸಲ್ಲಿ ಹೋಗಿ ಇಲ್ಲಿ ಜನರಲ್ ಅಲ್ಲ ನಮಗೆ ಪರ್ಸೆಂಟೇಜ್ ವೈಸ್ ಬೇಕು ಅಂತ ಕ್ಲಿಕ್ ಮಾಡಿದರೆ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಸೇಮ್ ಇದೇ ಥರ ಈಸ್ ಈಕ್ವಲ್ಸ್ ಟು ಕ್ಯುಮುಲೇಟಿವ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಂಟರ್. ಸೊ ನೆಕ್ಸ್ಟ್ ಇದೇ ಥರ ಎಲ್ಲನೂ ಮಾಡಬೇಕು. ದಿಸ್ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಎಂಟರ್.
ಓಕೆ, ನೀವು ಇಲ್ಲಿ ನೋಡ್ಬೋದು ಟೋಟಲ್ ನಮ್ಮದು ಬಂದು 100% ಆಯಿತು. ಸೊ ಇದು 100%. ಸೊ ನಾವು ಹಾಕಿರೋ ಫಾರ್ಮುಲಾ ಎಲ್ಲ ಕರೆಕ್ಟಾಗಿದೆ ಅಂತ ಗೊತ್ತಾಗತ್ತೆ. ಸೊ ಇವಾಗ ನಮಗೆ ಬೇಕಾಗಿರೋದು ಇವೆರಡು ಕಾಲಮು ಕಂಟ್ರೋಲ್ ಹಿಡೀರಿ. ನೆಕ್ಸ್ಟ್ ಕ್ಯುಮುಲೇಟಿವ್ ಪರ್ಸೆಂಟೇಜ್, ಇದೊಂದು ಈ 3 ಕಾಲಮ್ನ ಇನ್ಸರ್ಟ್ ಅಂತ ಹೋಗಿ ಕಾಲಮ್ ಫಸ್ಟ್ ಗ್ರಾಫನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಪರ್ಸೆಂಟೇಜ್ ಕ್ಯುಮುಲೇಟಿವ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದನ್ನು ರೈಟ್ ಕ್ಲಿಕ್ ಮಾಡಿ, ಚೇಂಜ್ ದ ಡೇಟಾ, ಚೇಂಜ್ ಸೀರೀಸ್ ಚಾರ್ಟ್ ಟೈಪ್ ಅಂತಲ್ಲ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಲೈನ್ ಅಂತ ಸೆಲೆಕ್ಟ್ ಮಾಡಿ. ಸೊ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡಿ, ಓಕೆ ಅಂತ ಕೊಡಿ. ಸೊ ಇವಾಗ ಬಂತು. ಈ ಗ್ರಾಫ್ ಒಂದು ಸ್ವಲ್ಪ ನಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಇದನ್ನು ನಾವು ಇನ್ನೊಂದು ಆ್ಯಕ್ಸಸ್ ಮಾಡಲಿ ಕರೆಕ್ಟ್ ಮಾಡೋಕ್ಕೆ ಈ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಫಾರ್ಮೆಟ್ ಡೇಟಾ ಸೀರೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಸೆಕೆಂಡರಿ ಆ್ಯಕ್ಸಿಸ್ ಕ್ಲೋಸ್. ನೋಡಿ ಇವಾಗ ಒಂದು ಗ್ರಾಫ್ ಕಾಣಿಸ್ತಿದೆ. ಸೊ ನೋಡ್ಬೋದು ನೀವಾಗ ಒಂದು ಕ್ಲಿಯರ್ ಆಗಿರೋ ಗ್ರಾಫ್ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಆ್ಯಡ್ ಡೇಟಾ ಲೇಬಲ್ಸ್ ಅನ್ನೋಣ, ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಗ್ರಾಫ್ ನೋಡಿದ ತಕ್ಷಣ ನಾವು ಫಸ್ಟು ಗ್ರಾಫ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ಡಿಫೆಕ್ಟ್ಸ್ನ ಡಿಸೆಂಡಿಂಗ್ ಆರ್ಡ್ರಲ್ಲಿ ಕಲೆಕ್ಟ್ ಮಾಡಬೇಕು. ವಿಚ್ ಈಸ್ ದ ಮೋಸ್ಟ್ ಎಫೆಕ್ಟಿಂಗ್ ಡಿಫೆಕ್ಟ್, ಅದಕ್ಕಿಂತ ನೆಕ್ಸ್ಟ್ ಡಿಫೆಕ್ಟ್, ಅದಕ್ಕಿಂತ ನೆಕ್ಸ್ಟ್ ಡಿಫೆಕ್ಟ್, ಈ ಥರ ಪ್ರಯಾರಿಟೈಸ್ ಮಾಡಿ ಆವಾಗ ಗ್ರಾಫ್ ಹಾಕಬೇಕು. ಗ್ರಾಫ್ ಹಾಕಿದ ಮೇಲೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಸೊ ಇವಾಗ ನಾವು ಈ ಗ್ರಾಫ್ ನೋಡಿದ ತಕ್ಷಣ ನಮ್ಮದು ಮೋಸ್ಟ್ ಡಿಫೆಕ್ಟ್ ಯಾವ್ದು ನಮಗೆ ಎಫೆಕ್ಟ್ ಮಾಡ್ತಾ ಇದೆ, ನಮ್ಮ ಒಂದು ಕಂಪ್ನಿ ಅಥವಾ ತಗೋಬೋದು, ಅಥವಾ ಒಂದು ಪ್ರೊಸೆಸ್ ಅಂತ ತಗೋಬೋದು. ಅದು ತಗೊಂಡಾಗ ಈ 3 ಡಿಫೆಕ್ಟ್ಸ್ ನಮಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ, 80%. ಈ 3 ಡಿಫೆಕ್ಟ್ಗಳ ಮೇಲೆ ನಾವು ವರ್ಕೌಟ್ ಮಾಡಿದರೆ, ನೋ ನೀಡ್ ಟು ವರ್ಕ್ ಆನ್ ಕಂಪ್ಲೀಟ್ 100% ಮೇಲೆ ನಾವು ವರ್ಕ್ ಮಾಡೋದು ಓನ್ಲಿ ಈ 3 ಪ್ರಾಬ್ಲಮ್ಸ್ಗಳನ್ನ ನಾವು ಟಾರ್ಗೆಟ್ ಮಾಡಿ ಇವತ್ತನ್ನ ನಾವು ವಿತ್ ಡಿಫ್ರೆಂಟ್ ಕ್ವಾಲಿಟಿ ಟೂಲ್ಸ್, ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ವಿತ್ ಡಿಫ್ರೆಂಟ್ 7 ಕ್ವಾಲಿಟಿ ಟೂಲ್ಸ್ ಇದಾವಲ್ಲ ಅವನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ಈ 3 ಡಿಫೆಕ್ಟ್ಗಳನ್ನ ನಾವು ಫೋಕಸ್ ಮಾಡಿ ಇವ್ರ ಮೇಲೆ ವರ್ಕೌಟ್ ಮಾಡಿ ಈ ಡಿಫೆಕ್ಟ್ಸ್ಗಳನ್ನ ನಾವು ರೆಡ್ಯೂಸ್ ಮಾಡಿದರೆ, ಅಥವಾ ಈ ಡಿಫೆಕ್ಟ್ಸ್ಗಳನ್ನ ನಾವು ನಮ್ಮ ಪ್ರೋಸೆಸ್ಸಿಂದ ತೆಗೆದುಹಾಕಿದರೆ ನಮ್ಮ ಪ್ರೋಸೆಸ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಸೊ ಈ ಥರ ಮಾಡಿ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಈ ಒಂದು ಗ್ರಾಫಿಂದ ನಮಗೆ ಸಿಗೋದು ಇದೇ ಒಂದು ಬೆನಿಫಿಟು. ದಿಸ್ ಈಸ್ ಮೋಸ್ಟ್ ಯೂಸ್ಡ್ ಇನ್ ಆಲ್ ದ ಕಂಪ್ನೀಸ್. ಯಾವುದೇ ಒಂದು ಕಂಪ್ನಿ, ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ BPO ಇಂಡಸ್ಟ್ರಿ ಅಂತ ಅನ್ಕೋಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿ, ಬ್ಯಾಂಕಿಂಗ್, ಎಲ್ಲದರಲ್ಲೂ ಇದನ್ನು ಈ ಒಂದು ಟೂಲು ವಿತ್ ನಾಟ್ ಓನ್ಲಿ ಇನ್ ದ ಪರ್ಟಿಕ್ಯುಲರ್ ಕ್ವಾಲಿಟಿ ಅಂತ ಅಷ್ಟೇ ಅಲ್ಲ, ಪ್ರೊಡಕ್ಟಿವಿಟಿ, ಸೇಲ್ಸ್, ಬಿಸ್ನೆಸ್, ಈವನ್ ದಿಸ್ ಈಸ್ ಯೂಸ್ಡ್ ಇನ್ ಕ್ರಿಮಿನಲ್ ಕೇಸಸ್ ಆಲ್ಸೋ ಇದನ್ನು ಯೂಸ್ ಮಾಡ್ತಾರೆ. ವಿಚ್ ಕಂಟ್ರಿ, ವಿಚ್ ಸ್ಟೇಟ್, ಯಾವ ಇದರಲ್ಲಿ ಜಾಸ್ತಿ ಕ್ರೈಮ್ಸ್ಗಳು ನಡೀತಾ ಇದ್ದಾವೆ, ಇದೆಲ್ಲ ಡೇಟಾನ ಇದರಿಂದ ಅನಲೈಸ್ ಮಾಡ್ತಾರೆ. ಸೊ ಈ 80% ಆಫ್ ಅವರ್ ಪ್ರಾಬ್ಲಮ್ ಡ್ಯೂ ಟು ಹಿಡನ್ ಕಾಸಸ್ ಆಫ್ 20%. ನೀವಿಲ್ಲಿ ನೋಡ್ಬೋದು 10 ಡಿಫೆಕ್ಟ್ಸಲ್ಲಿ ಓನ್ಲಿ 3 ಡಿಫೆಕ್ಟ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ 80%. ಸೊ ಈ 3 ಡಿಫೆಕ್ಟ್ಸ್ಗಳ ಮೇಲೆ ನಾವು ವರ್ಕೌಟ್ ಮಾಡಿದರೆ 80% ಆಫ್ ನಮ್ಮ ಕ್ವಾಲಿಟಿ ಇಶ್ಯೂಸ್ ಅಥವಾ ಡಿಫೆಕ್ಟ್ಸ್ ಏನಿದಾವಲ್ಲ ಇವತ್ತನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇವನ್ನ ಕಂಟ್ರೋಲ್ ಮಾಡಿದರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಥರ ಈ ಒಂದು ಟೂಲು ನಮಗೆ ಹೆಲ್ಪ್ ಆಗುತ್ತೆ. ಇದಲ್ಲದೆ ಡಿಫ್ರೆಂಟ್ ಕ್ವಾಲಿಟಿ ಟೂಲ್ಸ್ ಏನಿದಾವಲ್ಲ, 7 ಕ್ವಾಲಿಟಿ ಟೂಲ್ಸ್ ವಿಚ್ ವಿ ಆಲ್ರೆಡಿ ಡಿಸ್ಕಸ್ಡ್, ಆ್ಯಂಡ್ ಇನ್ನೂ ಕೆಲವೊಂದು ವೀಡಿಯೋಸ್ಗಳು ಬರ್ತಾ ಇದ್ದಾವೆ ಕ್ವಾಲಿಟಿ ಟೂಲ್ಸ್ಗಳ ಮೇಲೆ. ಸೊ ಈ ಥರ ಪೆರಿಟೋ ಚಾರ್ಟ್ನ ನಾವು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕಂಟ್ರೋಲ್ ದ ಡಿಫೆಕ್ಟ್ಸ್. ಆರ್ ಎಲ್ಸ್ ಈ ಒಂದು ಟೂಲ್ನ ನಾವು ಸೇಲ್ಸಲ್ಲೂ ಯೂಸ್ ಮಾಡ್ಕೋಬೋದು ಟು ಇಂಪ್ರೂವ್ ದ ಸೇಲ್ಸ್, ವೇರ್ ವಿಚ್ ಪ್ರಾಡಕ್ಟ್ ಈಸ್ ಹ್ಯಾವಿಂಗ್ ಮೋರ್ ಸೇಲ್ಸ್ ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಲೋ ಸೇಲ್ಸ್, ಆ ಸೇಲ್ಸಲ್ಲಿ ಯೂಸ್ ಮಾಡ್ಕೋಬೋದು, ಪ್ರೊಡಕ್ಟಿವಿಟಿಯಲ್ಲಿ ಯೂಸ್ ಮಾಡ್ಕೋಬೋದು. ಇನ್ ಡಿಫ್ರೆಂಟ್
ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಆರ್ಗನೈಸೇಷನ್, ಡಿಫ್ರೆಂಟ್ ಇಂಡಸ್ಟ್ರೀಸ್, ಈ ಇಂಡಸ್ಟ್ರೀಸ್ಗಳಲ್ಲಿ ಈ ಒಂದು ಟೂಲ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಇಂಪ್ರೂವ್ ಅ ಲಾಟ್. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಕ್ವಾಲಿಟಿ ರಿಲೇಟೆಡ್ ಆರ್ 6 ಸಿಗ್ಮಾ ಲೀನ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕ್ವಾಲಿಟಿ ಪಿಲ್ಲರ್ ಚಾನಲ್ಗೆ. ಆ್ಯಂಡ್ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವೀಡಿಯೋಸ್ಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ಕಲೀಗ್ಸ್ಗಳ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.